Praise the Lord. Greetings to all in the name of our Lord and Savior Jesus Christ. Today's Bible verse, Deuteronomy chapter 32, verse 11. Like an eagle teaching its young to fly, catching them safely on its spreading wings, the Lord kept Israel from falling. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಚನ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಈ ಮಾತನ್ನ ಮೋಶೆ ಇಸ್ರಾಯೇಲ್ರಿಗೆ ಬೋಧಿಸ್ತಾ ಇದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ಆಶೀರ್ವಾದಗಳನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು, ಹಳೇ ವರ್ಷದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಯಾವೆಲ್ಲ ಆಶೀರ್ವಾದಗಳನ್ನು ನೀಡಿದ್ದಾರೆ ಅವುಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಅವುಗಳನ್ನು ನೆನಪಿಗೆ ತಂದುಕೊಂಡು ದೇವರನ್ನು ಕೊಂಡಾಡಿರಿ. ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಿ. ಇಲ್ಲಿ ಇಸ್ರಾಯೇಲ್ರಿಗೆ ದೇವರು ಯಾವ ರೀತಿಯಲ್ಲಿ ಆ ಅರಣ್ಯದಲ್ಲಿ 40 ವರ್ಷಗಳವರೆಗೆ ನಡೆಸಿದ್ದಾರೆ ಎನ್ನುವಂಥದ್ದನ್ನು ಮೋಶೆ ನೆನಪಿಗೆ ತರುತ್ತಾ ಇದ್ದಾನೆ. ಹದ್ದು ತನ್ನ ಮರಿಗಳನ್ನು ಗೂಡಿನಿಂದ ಹೊರಡಿಸುತ್ತದೆ ಮತ್ತು ಅವುಗಳ ಬಳಿಯಲ್ಲಿಯೇ ಅದು ಹಾರಾಡುವಂಥದ್ದಾಗಿದೆ. ಯಾಕೆಂದರೆ ಆ ಮರಿಗಳು ಹಾರುವುದನ್ನು ಕಲಿತುಕೊಳ್ಳಲಿ, ಆ ಹಾರುವಂತೆ ಅವರನ್ನು ಪಳಗಿಸಲಿಕ್ಕೆ ಅದು ಆ ರೀತಿ ಪ್ರಯಾಸ ಪಡುತ್ತದೆ. ಹೌದು, ಇದು ನಮ್ಮ ಹೃದಯವನ್ನು ಸ್ಪರ್ಶಿಸುವಂಥದ್ದಾಗಿದೆ. ಒಂದು ಚಿಕ್ಕ ಪಕ್ಷಿ ಈ ರೀತಿಯಲ್ಲಿ ತನ್ನ ಮರಿಗಳಿಗೆ ಕಲಿಸಿಕೊಡ್ತಾ ಇದೆ ಅಂದರೆ ಇಲ್ಲಿ ಉದಾಹರಣೆಯ ಮೂಲಕವಾಗಿ ನಮಗೆ ತಿಳಿಸಲ್ಪಡ್ತಾ ಇದೆ. ಆ ಹದ್ದು ತನ್ನ ಮರಿಗಳಿಗೆ ಯಾವ ರೀತಿಯಲ್ಲಿ ಹಾರಾಡುವುದನ್ನು ಕಲಿಸುತ್ತದೋ ಆ ರೀತಿಯಲ್ಲಿ ನಮ್ಮ ಯೆಹೋವ ದೇವರು ನಮ್ಮ ಜೊತೆಗೇ ಇದ್ದು ನಾವು ಈ ಜೀವಿತದಲ್ಲಿ ಬದುಕುವಂಥದ್ದನ್ನು ಕಲಿಸಿಕೊಡ್ತಾರೆ. ನಾವು ಸನ್ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಎನ್ನುವಂಥದ್ದನ್ನು ದೇವರು ನಮಗೆ ಕಲಿಸಿಕೊಡ್ತಾರೆ. ಇಲ್ಲಿ 40 ವರ್ಷಗಳವರೆಗೆ ದೇವರು ಇಸ್ರಾಯೇಲರನ್ನ ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿ ದೇವರಿಗೆ ಬೇರೆ ಯಾರೂ ಕೂಡ ಸಹಾಯ ಮಾಡಿಲ್ಲ. ಕೇವಲ ಯೆಹೋವ ದೇವರೊಬ್ಬರೇ ಈ 20 ಲಕ್ಷ ಜನರನ್ನ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಆಹಾರಕ್ಕಾಗಿ ಆಕಳಿನ ಮೊಸರು ಮತ್ತು ಆಡು ಕುರಿಗಳ ಹಾಲು, ಶ್ರೇಷ್ಠವಾದ ಗೋಧಿ, ಪಾನಕ್ಕಾಗಿ ದ್ರಾಕ್ಷಾರಸ, ಇವೆಲ್ಲವುಗಳನ್ನು ದೇವರು ನಿಮಗೆ ಕೊಟ್ಟಿದ್ದಾರಲ್ಲ, ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಮೋಶೆ ಬೋಧಿಸ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಪ್ರೀತಿಯುಳ್ಳ ದೇವರು ಕೂಡ ಈ ಹದ್ದಿನಂತೆಯೇ ಇದ್ದಾರೆ. ಆ ಹದ್ದು ತನ್ನ ರೆಕ್ಕೆಗಳನ್ನು ಚಾಚಿ ಮರಿಗಳಿಗೆ ಎತ್ತಿಕೊಂಡು ಎತ್ತರವಾದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ನಿನ್ನ ದೇವರು ಕೂಡ ನಮ್ಮನ್ನು ತನ್ನ ರೆಕ್ಕೆಗಳಿಂದ ಒದಗಿಸುತ್ತಾನೆ. ತನ್ನ ರೆಕ್ಕೆಗಳನ್ನು ಚಾಚಿ ನಮಗಾಗಿ ಕಾಯುತ್ತಾ ಇದ್ದಾರೆ. ನಾವು ಹೋಗಿ ಆ ರೆಕ್ಕೆಗಳನ್ನು ಹತ್ತಿಕೊಳ್ಳುವಾಗ ದೇವರು ನಮಗೆ ಉನ್ನತವಾದ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ, ಮೇಲ್ಮಟ್ಟಕ್ಕೆ ನಮ್ಮನ್ನು ಏರಿಸುತ್ತಾರೆ. ಪ್ರಿಯರೇ, ಕರ್ತನು ಇವತ್ತು ತನ್ನ ರೆಕ್ಕೆಗಳನ್ನು ನಿನಗಾಗಿಯೇ ಚಾಚಿದ್ದಾರೆ. ನೀನು ಆ ರೆಕ್ಕೆಗಳ ಕೆಳಗೆ ಆಶ್ರಯಿಸಿಕೊಳ್ಳುವುದಾದರೆ ನೀನು ಧನ್ಯನಾಗುತ್ತೀಯ. ಸತ್ಯವೇದದಲ್ಲಿ ರೂತಳ ಬಗ್ಗೆ ನಾವು ನೋಡ್ತೇವೆ. ಆ ರೂತಳು ಅನ್ಯ ಜಾತಿಯವಳಾಗಿದ್ದಳು, ಇಸ್ರಾಯೇಲ್ ಕುಲಕ್ಕೆ ಸೇರಿದವಳಾಗಿರಲಿಲ್ಲ. ಆದರೂ ಕೂಡ ಆಕೆ ತನ್ನ ಅತ್ತೆಯ ದೇವರನ್ನು ಅಂದರೆ ಯೆಹೋವ ದೇವರನ್ನ ಆಶ್ರಯಿಸಿಕೊಂಡು ಆತನ ರೆಕ್ಕೆಗಳ ಮರೆಯಲ್ಲಿ ಇರಬೇಕೆಂಬುದಾಗಿ ಬಯಸಿ ಆಕೆ ತನ್ನ ಅತ್ತೆಯನ್ನೇ ಹಿಂಬಾಲಿಸಿ ಬರುತ್ತಾಳೆ. ಆಗ ಬೋವಜನು ಆಕೆಯನ್ನು ಕುರಿತು ಈ ರೀತಿ ಹೇಳ್ತಾನೆ, ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಹಾರೈಸುತ್ತಾನೆ. ಪ್ರಿಯರೇ, ಹೌದು, ಅದೇ ರೀತಿಯಲ್ಲಿ ಆ ರೂತಳ ಜೀವಿತದಲ್ಲಿ ದೇವರು ಸಹಾಯ ಮಾಡುತ್ತಾರೆ. ಇಂದು ನೀನು ಕೂಡ ಕರ್ತನ ರೆಕ್ಕೆಗಳ ಮರೆಯಲ್ಲಿ ಬರುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ದಾವೀದನು ಕೂಡ ಯಾವಾಗಲೂ ಕರ್ತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಬಯಸುವಂಥವನಾಗಿದ್ದನು. ಹೌದು, ನಮ್ಮ ದೇವರ ಕೃಪೆ ಮನೋಹರವಾದಂಥದ್ದಾಗಿದೆ. ಆತನು
ಮನುಷ್ಯರು ನನ್ನ ರೆಕ್ಕೆಗಳ ನೆರಳಿನಲ್ಲಿ ಆಶ್ರಯಿಸಿಕೊಳ್ಳಲಿ ಎಂಬುದಾಗಿ ಬಯಸುತ್ತಾ ಇದ್ದಾರೆ. ನೀನು ಇಂದು ಆತನ ಹತ್ತಿರ ಬಾ, ಕರ್ತನ ಹತ್ತಿರ ಬಾ. ಕರ್ತನ ರೆಕ್ಕೆಗಳು ನಿನಗೆ ಮರೆಯಾಗಿ ಇಟ್ಟಿರುತ್ತವೆ, ಎಲ್ಲ ಕೇಡಿನಿಂದ ನಿನಗೆ ತಪ್ಪಿಸುತ್ತವೆ. ಕರ್ತನ ರೆಕ್ಕೆಗಳು ನಿನಗೆ ನೆರಳನ್ನು ಅನುಗ್ರಹಿಸುತ್ತವೆ. ಕರ್ತನ ರೆಕ್ಕೆಗಳು ನಿನಗೆ ಆಶ್ರಯವನ್ನು ಕೊಡುತ್ತವೆ. ಆದುದರಿಂದ ಇಂದೇ ನೀನು ಕರ್ತನ ರೆಕ್ಕೆಗಳ ಮರೆಯಲ್ಲಿ ಬಂದು ಆತನ ಆಶ್ರಯವನ್ನು ಹುಡುಕು. ಆತನ ರೆಕ್ಕೆಗಳು ನಿನಗಾಗಿಯೇ ಚಾಚಲ್ಪಟ್ಟಿವೆ. ನೀನು ಆತನ ಬಳಿಗೆ ಬರುವುದಾದರೆ ದೇವರು ಖಂಡಿತವಾಗಿಯೂ ನಿನ್ನನ್ನು ಉನ್ನತಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ನೀನು ಕರ್ತನನ್ನೇ ದೃಷ್ಟಿಸುವಂಥವನಾಗಿರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೂ 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 ಆಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹದ್ದು ತನ್ನ ಮರಿಗಳನ್ನು ಗೂಡಿನಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿಯೇ ಇದ್ದು ಅವುಗಳಿಗೆ ಹಾರಾಡುವುದನ್ನು ಕಲಿಸಿ ಅವುಗಳಿಗೆ ಬೇಕಾದದನ್ನು ಕೊಟ್ಟು ಅವುಗಳನ್ನು ನಡೆಸಿಕೊಂಡು ಬಂದಂತೆಯೇ ದೇವಾ, ನೀನು ಕೂಡ ಇಸ್ರಾಯೇಲರನ್ನು ನಡೆಸಿದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ. ಅಂದು ಇಸ್ರಾಯೇಲರನ್ನು ನಡೆಸಿದ ಹಾಗೆ ಇಂದು ನಮ್ಮೆಲ್ಲರನ್ನು ಕೂಡ ನೀನು ನಡೆಸುವಾತನಾಗಿದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರಪ್ಪ. ನಾವು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿ ಬಂದಿದ್ದೇವೆ ಸ್ವಾಮಿ. ನಿನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸು ಕರ್ತನೆ, ನಮ್ಮನ್ನು ಆಶೀರ್ವದಿಸು ಕರ್ತನೆ. ನಿನ್ನ ರೆಕ್ಕೆಯ ಮರೆಯಲ್ಲಿ ನಮಗೆ ಆಶ್ರಯವನ್ನು ಕೊಡು ಕರ್ತನೆ. ಕರ್ತನಾದ ದೇವರೇ, ನೀನು ಕರುಣೆಯುಳ್ಳ ದೇವರು, ಕೃಪೆಯುಳ್ಳ ದೇವರು, ಪ್ರೀತಿಯ ತಂದೆಯೋಪಾದಿಯಲ್ಲಿ ನೀನು ನಮ್ಮನ್ನು ನಡೆಸಿಕೊಂಡು ಬರುತ್ತೀ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ನಾವೆಲ್ಲರೂ ಇವತ್ತು ನಿನ್ನ ರೆಕ್ಕೆಯ ಮರೆಯಲ್ಲಿ ಆಶ್ರಯವನ್ನು ಹುಡುಕಿ ಬಂದಿದ್ದೇವೆ ಕರ್ತನೆ. ನಿನ್ನ ರೆಕ್ಕೆಗಳ ಮೇಲೆ ನಮ್ಮೆಲ್ಲರನ್ನ ಕುಳ್ಳಿರಿಸಿಕೊಂಡು ದೇವ ಉನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.